ಜರಿತೈತ ಕನಕುಂಬಿ ಫಾಲ್ಸ್ ಐತಿ. ಸೊ ಅಲ್ಲೇ ಹೊಂಟೇವಿ. ಸಿಕ್ಕಂತಂದ್ಗೋ ಗಾಡಿ ಹೊರಗೆ ಬರಂಗಿಲ್ಲ. ಇಲ್ಲಿ ಕುಡದ ಬಾಟ್ಲಿ ಗಿಡ್ಲಿ ಚೆಲ್ಲಾಕ್ ಹೋಗ್ಬೇಡ್ರಿ. ಫಾಲ್ಸ್ ನೋಡ್ರಿ ಎಷ್ಟ್ ಚೊಕ್ಕ ಐತಿದ. ಸಣ್ಣದಿದ್ರು ಬಾಳ ಚಂದ ಐತಿ. ಈ ಕಡೆ ಬಾಲಿ ಅಂದ್ರೆ ಗೋವಾ ಒಳಗದೀವಿ ಇವತ್ತು. ಹೆಂಗ್ ರಶ್ ಐತಿ ಪಾಳಿ ಇಟ್ಟಾರ. ಇದ್ ನಡು ಕಾಡ್ ಒಳಗೈತಿ. ತೆಳಗ ಒಂದ ನದಿ ಐತಿ. ಸೊ ಅಲ್ಲಿ ಸ್ನಾನ ಮಾಡಕ್ ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರು ಚೆನ್ನಾಗಿದ್ರೆ ಅನ್ಕೊಂಡಿನಿ. ಇವತ್ತು ಬಂದೆ ಡೇ ಸೆಕೆಂಡ್. ಇವತ್ತು ಖಾನಾಪುರ್ ಸೈಡ್ ಯಾವ ಫಾಲ್ಸ್ ಅದಾವ ಒಂದಿಷ್ಟು ಪ್ಲೇಸ್. ಎದಕ್ಕಂದ್ರೆ ಆಲ್ಮೋಸ್ಟ್ ನಮಗೆ ಒನ್ ಡೇದಾಗ 300-350 ಕಿಲೋಮೀಟರ್ ಆಗುತ್ತೆ. ಎಷ್ಟು ಕವರ್ ಮಾಡಕ್ಕಾಗುತ್ತೆ ಅಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಈಗ ಬೆಳಗಾಂದಾಗ ತುಮಕೂರು ಇಡ್ಲಿ ಸೆಂಟರ್ದಾಗ ಬಂದೆ. ತುಮಕೂರು ಇಡ್ಲಿ ತಿಂದ್ವಿ. ಇಲ್ಲಿಂದ ಈಗ ಬಿಡಾಕತ್ತೀವಿ ಖಾನಾಪುರ್ ರೋಡ್ ಚೊರ್ಲಾಘಾಟ. ಇಲ್ಲಿ ಫಸ್ಟ್ ಒಂದು ಫಾಲ್ಸ್ ಬರತೈತಿ. ಆ ಫಾಲ್ಸ್ ಯಾವ್ದಂತ ಹೇಳಿ ಅಲ್ಲಿ ಹೋಗಿ ತೋರಿಸ್ತೀನಿ. ಸ್ಟೇಟ್ ಆಗಿರ್ರಿ. ಇಲ್ಲಿ ಮಠ ಯಾರು ನೋಡಾಕತ್ತೀರೋ ಅಷ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಇಷ್ಟಪಟ್ಟಿನ ಫಾಲೋ ಮಾಡ್ಕೊರಿ ಇನ್ಸ್ಟಾಗ್ರಾಮ್ದಾಗ. ಸ್ಟೇಟ್ ಆಗಿರಿ, ಹೋಗೋಣ ಬರ್ರಿ. We were sparks on quiet streets, two hearts finding. ಸೊ ಈಗ ಬಂದಿವಿ ಕನಕುಂಬಿ. ಇದು ಬಂದು ಚೊರ್ಲಾಘಾಟ್ ರೋಡ್, ಪಂಜಿ ರೋಡ್. ಸೊ ಅಲ್ಲಿಂತ್ರ ಸ್ವಲ್ಪ ನೀವು ರೈಟಿಗೆ ಒಳಗ್ ಬರ್ಬೇಕಾಗುತ್ತೆ. ಇಲ್ಲಿ ನಿಮ್ಗ ಕನಕುಂಬಿ ಫಾಲ್ಸ್ ಐತಿ. ಸೊ ಅಲ್ಲೇ ಹೊಂಟೇವಿ. ಇದು ಡೇ ಸೆಕೆಂಡ್. ಇದು ಬೇರೆ ಸೈಡ್ ಇರೋ ಫಾಲ್ಸ್. ಯಾವ್ದಾವ್ದು ಓಪನ್ ಅದಾವ ಎಲ್ಲ ತೋರಿಸ್ತೀನಿ. ಸ್ವಲ್ಪ ದೂರ ನಡ್ಕೊಂಡು ಇಲ್ಲಿ ನೋಡಿ. ಇಲ್ಲಿ ಗಾಡಿ ಬರಂಗಿಲ್ಲ. ಇಲ್ಲಿ ಸಿಕ್ಕೊಂತಿದ್ರು ಅಲ್ವಾ ಪ್ರಮೋದ. ಇಲ್ಲಿ ಗಾಡಿ ಬರ್ತಾವ ಇಬ್ಬರಿ ಕೆಸರು ಗಿಸರ್ ಸಿಕ್ಕೊಂತಂದ್ಗೋ ಗಾಡಿ ಹೊರಗೆ ಬರಂಗಿಲ್ಲ. ಇಲ್ಲಿ ಇಂಥವೆಲ್ಲ ಬಂದ ಕೂಡದ ಬಾಟ್ಲಿ ಗಿಡ್ಲಿ ಚೆಲ್ಲಾಕ್ ಹೋಗ್ಬೇಡ್ರಿ. ಜರಿತೈತ ಐತಿಲ್ ಫಾಲ್ಸ್. ಸೌಂಡ್ ಅಂತೂ ಹೆವಿ ಬರಾಕತೈತಿ. ಎಲ್ಲಿ ಯಾವ್ದು ಅಲ್ಲೇ ಹೋಗ್ಬೇಕ ಕಾಣತೈತಿನ ಸ್ಟೆಪ್ಸ್ ಐತ್ಲಿ ಅದೇ ನೋಡಿಲ್ಲ ಇಲ್ಲ ತಡಿಯಪ್ಪ. ನಾ ಫಸ್ಟ್ ಕೆಳಗೆ ಇಳಿತೀನಿ. ಫೈನಲಿ ಮೇಲಿಂದ ಇಳ್ಕೊಂಡ್ ಬಂದ್ವಿ. ಫಾಲ್ಸ್ ನೋಡ್ರಿ ಎಷ್ಟ್ ಚೊಕ್ಕ ಐತಿದ. ಸಣ್ಣದಿದ್ರು ಭಾಳ ಚಂದ ಐತಿ. ಸೊ ಆಟ ಆಡಕ್ ಭಾಳ ಇದಿಲ್ಲ, ಏನಂತಾರ ರಿಸ್ಕ್ ಇಲ್ಲ. ಆರಾಮ್ ಬಂದು ಆಟ ಆಡ್ಕೊಂಡು ಹೋಗ್ಬೇಕು. ಹಿಂಗೈತಲ್ಲ ಏನ್ ಹಿಡಿ ಆಗತ್ತಿ ಏನು ನೀರ್ ಬರೋದೈತೆ ನೋಡಿ. ಹೌದು, ಅಂಡರ್ ವಾಟರ್ ಪ್ಲೇಸ್ ಅಂತೂ ಬೆಂಕಿ. ಈ ಪ್ಲೇಸ್ ಆಟ ಆಡಕ್ ಇದು ಫಾಲ್ಸ್ ಅಲ್ಲಿದೆ ಒಂಥರ. ಇದು ಡ್ಯಾಮ್ ಗತೆ ಐತಿದ. ಬಟ್ ಚಲೋ ಐತಿ ನೋಡಾಕಂದ್ರು. ಅಲ್ಲಿ ಮುಂದೆ ಹಿಂಗ ಹೋಗ್ಬೇಕು. ಬರ್ತಿ ಅಲ್ಲೇ ಮಾರಿ ಒನ್ ವೇ ಐತಿದ. ಯಾರದ ಈ ಕಡೆ ಬಾಲಿ ನಡಿ ತಿಗಣಿ ಅದಾವ ನೋಡಿ ಬಾ. If I called you tonight, would it feel the same? Or have we both moved on? ಫಾಲ್ಸ್ ಅಂತ ನೋಡಿದ್ವಿ. ಹೋಗಿ ಇಳ್ಯಾಕ್ ಹೋಗಿಲ್ಲ. ಯಾಕಂದ್ರೆ ಇಲ್ಲಿಂತ್ರ ನಾವು ಇನ್ನು 90 ಕಿಲೋಮೀಟರ್ ಹೋಗ್ಬೇಕ. ಒಂದು ಹಳೆ ಕಾಲದ ಶಿವನ್ ಟೆಂಪಲ್ ಐತಿ. ಆ ಟೆಂಪಲ್ ಹೊಂಟೇವಿ. ಈಗ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗ್ತೀವಿ. ನಮ್ಮ ಹುಡುಗರೆಲ್ಲ ಬರಾಕತ್ತೀವಿ. ಅದೇ ಯಾರದ ಕಿಶನ್ ಬಗ್ಗೆ ನಿಂತಾನ. ಸೆಲ್ಫಿ ತಗೊಂಡು ಫಾಲ್ಸ್ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗೆ ಬಂದ್ರ ಇಲ್ಲೊಂದು ಗುಡಿ ಐತಿ ನೋಡ್ರಿ. ನೇಚರ್ ಅಂತೂ ಮಸ್ತ್. ಕಿಶನ ನಾ ಅನ್ಸೋ ಮಟ್ಟಿಗ ಅಲ್ಲಿ ಏನ್ ಹೋಗ್ತೀವಿ ಅಂದಿವಲ್ಲ ಹಿಂಗಾಯ್ತು. ಅದೇ ನಮ್ದು ಇದೈತಲ್ಲ ಸಾಯಿನಗರ ಚಂದ್ರಮೌಳೇಶ್ವರ ಗುಡಿ. ರೀಲ್ ಬರ್ತೈತಲ್ಲ, ರೀಲ್ ಬಿಟ್ಟು ಇಲ್ಲ ಇದನ್ನ ಹಾಕ್ತೀನಿ. ಅವ್ರ ಮನ್ಯಾಗ ನೋಡ್ತಾರ. ಕಪ್ಪಿ ಅದಾವ. ಕ್ಯಾಟ್ ಫಿಶ್ ಆಮಿ ನೋಡಿ ಹೆಂಗ್ ನಿಂತೈತಿ. ಸೊ ಇದಂತರೂ ಒಂದು ಫೋಟೋ ಶೂಟಿಗೆ ಚಲೋ ಪ್ಲೇಸ್ ಐತಿ. ಸೊ ಈಗ ಎಲ್ಲದೀವಿ ಅಂದ್ರೆ ಗೋವಾ ಒಳಗದೀವಿ. ಸೊ ಹೆಂಗ್ ಬಂದೀವಿ ಅಂದ್ರೆ ನಾವು ಮಹಾರಾಷ್ಟ್ರ ಬಾರ್ಡರ್ ಅಂತ ಗೋವಾ ಎಂಟ್ರಿ ಕೊಟ್ಟಿವಿ. ಯಾಕಂದ್ರೆ ಈ ಗುಡಿ ಇರೋದು ಗೋವಾ ಒಳಗೈತಿ. ಆಲ್ಮೋಸ್ಟ್ 12th ಸೆಂಚುರಿದಾಗಿಂದ ಈ ಗುಡಿ. ಇಲ್ಲಿಂತ್ರ ಇನ್ನೂ ಆಲ್ಮೋಸ್ಟ್ 50 ಕಿಲೋಮೀಟರ್ ಐತಿ. ಇನ್ನೊಂದು ತಾಸು 1.5 ತಾಸು ಆಗುತ್ತೆ. ಮುಟ್ಟಿದ ಮ್ಯಾಗ ನಿಮ್ಗೆ ಅಲ್ಲಿದ ವ್ಯೂ ತೋರಿಸ್ತೀನಿ ನೋಡ್ರಿ. Before the quiet and the score,
ಆಲ್ಮೋಸ್ಟ್ ರೀಚ್ ಆಗಿವಿ. ಎಂಟ್ರಿ ಹಿಂಗೈತಿ ನಮ್ದು. ಈ ಕಡೆ ನದಿ ಓಡಾಗತೈತಿ. ಇದು ಬಂದ ಮಹಾದೇವ್ ಟೆಂಪಲ್ ತಂಬಡಿ ಸುರ್ಲಾ. ಈಗ ಒಳಗೆ ಹೋಗಿ ಒಳಗಿನ ವ್ಯೂ ನಿಮ್ಗೆ ತೋರಿಸ್ತೀನಿ ಹೆಂಗೈತಿ. ಇಲ್ಲಿಂದ ಅಂತೂ ನೇಚರ್ ಅಂತೂ ಬೆಂಕಿ ಐತಿ. ನೇಚರ್ದಾಗ ಹೋಗೋದು ಹಾಂ ಫುಲ್ ಆಜು ಬಾಜು ನೀರು ಹರಿತೈತಿ. ಬಂದ್ರ ಅಂತೂ ಚಲೋ ವ್ಯೂ. ಸೊ ಆಲ್ಮೋಸ್ಟ್ ಈ ಕಡೆ ಗೋವಾ ಗೀವಾ ಬಂದ್ರೆ ನೀವು ಇಲ್ಲೊಂದು ವಿಸಿಟ್ ಮಾಡ್ಬೋದು. ನಾವು ನೋಡ್ರಿ ಎಲ್ಲಿದ್ದು ಮಹಾರಾಷ್ಟ್ರ ಹುಬ್ಳಿ ಬೆಳಗಾಮ ಮಹಾರಾಷ್ಟ್ರ ಗೋವಾ ಅಂತ ಆಲ್ಮೋಸ್ಟ್ 52 ಕಿಲೋಮೀಟರ್. ಬಟ್ ಎಲ್ಲ ಚಲೋ ಮಾಡ್ಯಾರ. ಚಲೋ ಐತಿ. ಏನು ಸ್ಲಿಪ್ರಿ ಇರಂಗಿಲ್ಲ ಏನಿಲ್ಲ. ಚಲೋ ಐತಿ. ಮಳೆ ಬಂದಾಗ ಬಟ್ ರಶ್ ಐತಿ. ಅದ್ರಾಗ ಬರೀ ಇವತ್ತು ಸಂಡೇ ಅಲ್ಲ, ಜನ ಜಾಸ್ತಿ ಅದಾರ. ನಾರ್ಮಲ್ ವೀಕ್ ಡೇಸ್ದಾಗ ಬಂದ್ರೆ ಸ್ವಲ್ಪ ಕಮ್ಮಿ ಇರ್ತಾರ ಅನ್ಸುತ್ತೆ ಜನ. ಈಗ ಒಳಗೆ ಹೋಗಿ ನಿಮ್ಗೆಲ್ಲ ಸೀನ್ರಿ ತೋರಿಸ್ತಾರೆ ನೋಡ್ರಿ. ಇವತ್ತು ಹೆಂಗ್ ರಶ್ ಐತಿ. ಪಾಳಿ ಇಟ್ಟಾರ. ಇದು ನಡು ಕಾಡ್ ಒಳಗೈತಿ. ಬಟ್ ಫುಲ್ ಗ್ರೀನರಿ ಐತಿ. ಚಲೋ ಐತಿ. ನೀವು ಹಿಂದಿನ ನೋಡ್ಬೋದು, ಕ್ಲಿಯರ್ ಆಗಿ ಕಾಣಿಸ್ತಿರ್ತೈತಿ. ಸೊ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಏನು ಗೆಟಪ್ ಒಂದೇ ಸತಿ ಚೇಂಜ್ ಆಗೈತೆ ಅನ್ಕೊಂಡು ಸ್ವಲ್ಪ ಒಂದ್ 2-3 ಫೋಟೋ ಹೊಡ್ಕೊಳಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡೆವು. ಒಳಗೆ ಹಂಗ ಪ್ಯಾಂಟ್ ಐತಿ. ಮತ್ತೆ ಏನು ಅನ್ಕೋಬೇಡಿ, ಪ್ಯಾಂಟ್ ಐತಿ. ಸೊ ಮೇಲೆ ಅಷ್ಟೇ ಲುಂಗಿ ಕಟ್ಕೊಂಡಿನಿ, ಶರ್ಟ್ ಹಾಕೊಂಡಿನಿ. ಸೊ ಇಲ್ಲಿ ದರ್ಶನ ಅಂತೂ ಮುಗಿಯುತ್ತ. ಈಗ ಇಲ್ಲಿಂದ ಡೈರೆಕ್ಟ್ ಹುಬ್ಳಿನೂ ಮತ್ತೆಲ್ಲಾದ್ರೂ ಹೋಗೋದೈತೆ. ಹುಬ್ಳಿಗೆ ಹೋಗೋ ದಾರಿದಾಗ ಏನೇನು ಸಿಗ್ತದೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸ್ಟೇಟ್ ವಿನಾಗಿರಿ. ಇನ್ನು ಮಟ್ಟ ಯಾರು ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಕೊಡೋದ ಸಪೋರ್ಟ್ ಮಾಡ್ರಿ. ಸೊ ಹೋಗುಣ್ರಿ ಬರ್ರಿ. ಗುಡಿ ಇಂತ್ರ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ಹೋಗೋ ದಾರಿ ಒಳಗೆ ಒಂದು ಬ್ರಿಡ್ಜ್ ಮೇಲಿಂದ ಬರ್ತೀವಿ. ತೆಳಗ ಒಂದು ನದಿ ಐತಿ. ಸೊ ಅಲ್ಲಿ ಸ್ನಾನ ಮಾಡಕ್ ಹೊಂಟಿವಿ. ಸೊ ನೋಡಿ ಸುತ್ತಲೂ ನೇಚರ್ ಎಷ್ಟು ಚಂದ ಐತಿ. ನಾವಿಲ್ಲಿ ಸ್ನಾನ ಮಾಡಕಂತ ಬಂದೀವಿ. ಸೊ ಬೆಸ್ಟ್ ಸ್ಪಾಟ್ ಇದಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ನದಿ ಏನತ್ತ ನೋಡ್ರಿ ಎಷ್ಟು ಚಂದ ಐತಿ ಸ್ಪಾಟ್. ಅಂತರ ನಮ್ಮ ದಂಡೇಲಿ ಕಲಿ ನದಿ ಇದ್ದಂಗೆ ಮಸ್ತ್ ಐತಿ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ನಾನಗಿನ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ. ಹೋಗೋ ದಾರಿದಾಗ ಮತ್ತೆ ಇನ್ನಷ್ಟು ಏನೇನು ಸಿಗ್ತಾವೆ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಇಲ್ಲಿಂತ್ರ ಈಗ ಹೊರಡ್ತೀವಿ. ನಡ್ರಿ ಹೋಗೋಣ. ಹೋಗೋ ದಾರಿಯಾಗ ಏನೇನೈತಿ ಏನೇನಿಲ್ಲ ಎಲ್ಲಾನು ತೋರಿಸ್ಕೊಂಡು ಹುಬ್ಳಿ ಮಠ ಮುಟ್ಟಿಸ್ತೀನಿ. ಸೊ ಗುಡಿ ಮುಗಿಸ್ಕೊಂಡು ಬರೋ ದಾರಿದಾಗಂತೂ ಜಗ್ ವ್ಯೂ ಪಾಯಿಂಟ್ ಇತ್ತು. ಈಗ ನಾನಿರೋದು ರಾಮನಗರ್ ಚೆಕ್ ಪೋಸ್ಟ್ ಅಂದ್ರೆ ಗೋವಾ ಟು ಕರ್ನಾಟಕ ಬಾರ್ಡರ್ ಇದೆ. ಸೊ ಇಲ್ಲಿಗೆ ಬಂದೀವಿ. ಬರೋ ದಾರಿಗಂತೂ ಜಗ್ಗಷ್ಟು ವ್ಯೂ ಪಾಯಿಂಟ್ಸ್ ಇತ್ತು. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕಂದ್ರೆ ನಾವು ಘಾಟಿಂದ ಹೊರಗೆ ಬರೋ ಸಂಬಂಧ ಜಲ್ದಿ ಬಂದುಬಿಟ್ಟು. ಬಟ್ ಈ ವಿಡಿಯೋದಾಗ ಏನಂತ ಗೊತ್ತಾಗಿದ್ದಂದ್ರೆ ಈ ಖಾನಾಪುರ್ ಸೈಡ್ ಏನು ಫಾಲ್ಸ್ ಅದಾವಲ್ಲ ಆಲ್ಮೋಸ್ಟ್ ಬಂದದೋ. ಬಟ್ ಅಲ್ಲಿ ಒಬ್ರು ಲೋಕಲ್ದವ್ರು ಹೇಳಿದ್ದೇನಂದ್ರೆ 10 ಗಂಟೆ ಒಳಗೆ ಏನಾದರೂ ನೀವು ಬಂದ್ರೆ ಅಲ್ಲಿ ಗಾಡ್ಸ್ ಇರೋಂಗಿಲ್ಲ, ನೀವು ಒಳಗೆ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಬಟ್ ಅದು ಓನ್ ರಿಸ್ಕ್. ಸೊ ಆ ರಿಸ್ಕ್ ನಾವು ತೊಗೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಚಿಕ್ಲೆ ಅಲ್ಲೂ ನೋಡಿದ್ವಿ, ಹೋಗಕ್ಕಂತ ನೋಡ್ಕೊಂಡ್ವಿ. ಬಟ್ ಬೇಡ ಯಾಕಂದ್ರೆ ಹೋದೋರಿಗೆಲ್ಲ ಫೈನ್ ಆಗಾಕತ್ತಾರ. ಸುಮ್ಮನೆ ರಿಸ್ಕ್ ಎದಕ್ಕಂತ ಹೇಳಿ ಯಾವ್ಯಾವ್ದು ಬಂದದಾವ್ ಅಲ್ಲಿ ಹೋಗೋಕ್ಕಾಗಿಲ್ಲ. ಈ ಗುಡಿಗೆ ಒಂದು ಲಾಸ್ಟ್ ಬಂದ್ವಿ. ಖಾನಾಪುರ್ ಸೈಡ್ ಬರೋದಕ್ಕಿಂತ ಆ ಕಡೆ ಅಂಬೂಲಿ ಬಾಬಾ ವಾಟರ್ ಫಾಲ್ಸ್ ಅವೆಲ್ಲ ಓಪನ್ ಅದಾವ. ಹೋಗಿ ವಿಸಿಟ್ ಮಾಡ್ರಿ. ಚಲೋ ಐತಿ ಪ್ಲೇಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತೇಳಿ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಮಿಸ್ಟರ್ ಫುಡಿನ ಫಾಲೋ ಮಾಡ್ಕೊರಿ ಇನ್ಸ್ಟಾಗ್ರಾಮ್ದಾಗ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.